ಬೇಲೂರಿನ ನಾಗರಿಕತೆಯ ಇತಿಹಾಸ. ಬೇಲೂರು ಒಂದಾನೊಂದು ಕಾಲದಲ್ಲಿ ಶಕ್ತಿಶಾಲಿ ಹೊಯ್ಸಳ ಸಾಮ್ರಾಜ್ಯದ ಪ್ರಕಾಶಮಾನ ರಾಜಧಾನಿಯಾಗಿತ್ತು. ಹಳೆಬೀಡು ಪ್ರಸಿದ್ಧವಾಗುವ ಮೊದಲು ಶಿಲ್ಪಕಲೆ, ಧಾರ್ಮಿಕ ಜೀವನ ಮತ್ತು ರಾಜಾಶ್ರಿತ ಸಾಂಸ್ಕೃತಿಕ ಚಟುವಟಿಕೆಗಳ ನಾಡಾಗಿತ್ತು. 11ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಬೇಲೂರು ನಮ್ಮ ನಾಡಿನ ದೇವಾಲಯದ ಸಾಂಸ್ಕೃತಿಕ ಕಲೆ ಮತ್ತು ಸಂಪ್ರದಾಯಗಳ ಕೇಂದ್ರವಾಯಿತು. ಸಾಮಾನ್ಯ ಸಂವತ್ಸರದ 1117ರಲ್ಲಿ ಚೋಳರ ಮೇಲಿನ ವಿಜಯದ ನಂತರ ರಾಜ ವಿಷ್ಣುವರ್ಧನನು ಶ್ರೀ ವಿಷ್ಣುವಿಗೆ ಕೃತಜ್ಞತೆಯ ಚಿಹ್ನೆಯಾಗಿ ಈ ದೇವಾಲಯವನ್ನು ಸ್ಥಾಪಿಸಿದನು. ಇದರಿಂದ ಹೊಯ್ಸಳರ ವೈಭವದ ನವ ಅಧ್ಯಾಯ ಪ್ರಾರಂಭವಾಯಿತು. ಯಗಚಿ ನದಿಯ ತೀರದಲ್ಲಿ ನೆಲೆಗೊಂಡ ಸಣ್ಣ ಹಳ್ಳಿ ಬೇಲೂರು. ಹರಿವ ನದಿ, ಹಸಿರು ಭರಿತ ಭೂಮಿ ಹಾಗೂ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಈ ಸ್ಥಳವು ಆದಿಕಾಲದ ವಾಸಸ್ಥಳಕ್ಕೆ ಸೂಕ್ತವಾದ ನೆಲೆಯಾಯಿತು. ಮತ್ತೊಂದು ವೈಭವದ ವಿಚಾರವೇನೆಂದರೆ, ದೇವಾಲಯಗಳು ಕೇವಲ ದೇವರಿಗೆ ಪೂಜೆ ಸಲ್ಲಿಸುವ ಸ್ಥಳವಷ್ಟೇ ಅಲ್ಲ, ಅವುಗಳು ಶಾಲೆಗಳಾಗಿ, ಕಲೆಗಳ ಕೇಂದ್ರವಾಗಿ ಮತ್ತು ಜನಸಮುದಾಯದ ಚಟುವಟಿಕೆಗಳ ತಾಣವಾಗಿ ರೂಪುಗೊಂಡಿತು. ಭರತ ವರ್ಷದ ದಿಕ್ಕುಗಳಿಂದ ಶಿಲ್ಪಿಗಳನ್ನು, ನೃತ್ಯಗಾರರನ್ನು, ಕವಿಗಳನ್ನು ಹಾಗೂ ಪಂಡಿತರನ್ನು ಆಹ್ವಾನಿಸಿ ಬೇಲೂರನ್ನು ಸಾಂಸ್ಕೃತಿಕ ವೈಭವದ ಸಂಕೇತವಾಗಿ ನೆಲೆಗೊಳಿಸಿದರು. ಅಲ್ಲಿನ ಜನರು ಯಗಚಿ ನದಿಯ ಹಸಿರು ತೀರಗಳಲ್ಲಿ ಭತ್ತ, ಸಜ್ಜೆ ಮತ್ತು ಬೇಳೆಗಳನ್ನು ಬೆಳೆದು ಕೃಷಿಯನ್ನೇ ತನ್ನ ಮೂಲ ಆಧಾರವನ್ನಾಗಿಸಿದವರು. ಅಂದಿನ ಹೊಯ್ಸಳ ಕಾಲದ ರಾಜಾಶ್ರಯದಲ್ಲಿ ನೂರಾರು ಕುಟುಂಬಗಳು ಜೀವನ ನಡೆಸುತ್ತಿದ್ದು, ಶಿಲ್ಪಿಗಳು, ನೃತ್ಯಕಾರರು, ಪುರೋಹಿತರು, ಸಂಗೀತ ತಜ್ಞರು ಮತ್ತು ಅಡಿಗೆ ಮಾಡುವ ಭಟ್ಟರು ದೇವಾಲಯದ ಆಂತರಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಮತ್ತು ನೇಕಾರರು, ಕುಂಬಾರರು, ಎಣ್ಣೆಯ ಯಂತ್ರಗಾರರು ಗ್ರಾಮೀಣ ಕೈಗಾರಿಕೆಯಲ್ಲಿ ಮುಖ್ಯವಾದದ್ದರಿಂದ ಪ್ರತಿಯೊಂದು ಸಮುದಾಯವೂ ಬೇಲೂರಿನ ನಾಗರಿಕತೆಯ ವೃದ್ಧಿಗೆ ಕೊಡುಗೆ ನೀಡುತ್ತಿತ್ತು. ಹಾಗೂ ಸ್ಥಳೀಯ ಮಾರುಕಟ್ಟೆಗಳು ಮತ್ತು ವ್ಯಾಪಾರ ಮಾರ್ಗಗಳು ಬೇಲೂರಿನ ಸುತ್ತಮುತ್ತಲಿನ ಪಟ್ಟಣದೊಂದಿಗೆ ಸಂಪರ್ಕದಲ್ಲಿದ್ದು, ಧಾನ್ಯ, ಬಟ್ಟೆ ಮತ್ತು ವ್ಯಾಪಾರದ ವಿನಿಮಯಕ್ಕೆ ಇದು ನೆರವಾಯಿತು. ಅಂದಿನ ನಮ್ಮ ಹಿರಿಯರು ಮತ್ತು ದೇವಾಲಯದ ಜ್ಞಾನಿಗಳು ಮಕ್ಕಳಿಗೆ ಕಥೆಗಳ ಮುಖಾಂತರ ಮತ್ತು ಹಾಡುಗಳ ಮೂಲಕ ಶಿಕ್ಷಣವನ್ನು ನೀಡುತ್ತಿದ್ದು, ಈ ರೀತಿಯಿಂದಾಗಿ ನಮ್ಮ ಪರಂಪರೆ ತಲೆತಲಾಂತರಗಳಿಗೆ ಸಾಗುತ್ತಾ ಬಂದಿತು. ಸಂಸ್ಕೃತದ ಶ್ಲೋಕ ಹೀಗಿದೆ: ಕಲಾ ವಿದ್ಯಾ ಧರ್ಮಚ ಸ್ತಬಂತಿ ನಾಗರಿಕತಂ. ಅರ್ಥಾತ್ ಕಲೆ, ಜ್ಞಾನ ಮತ್ತು ಧರ್ಮ ಇವು ನಾಗರಿಕತೆಯ ತ್ರಿಸ್ತಂಭಗಳು. ಬೇಲೂರು ಕೇವಲ ದೇವಾಲಯಗಳ ನಾಡಲ್ಲದೆ ಜೀವಂತ ನಾಗರಿಕತೆಯ ತಾಣವಾಗಿತ್ತು. ಅಲ್ಲಿ ಪವಿತ್ರವಾದ ಕಲೆ, ಆಳವಾದ ಭಕ್ತಿ ಮತ್ತು ನಿತ್ಯ ಜೀವನ ಒಂದೇ ಸಾಗರದ ಧಾರೆಯಂತೆ ಹರಿದು, ಈ ಎಲ್ಲ ಕಾರ್ಯಗಳು ಪ್ರಕೃತಿಯ ಮಡಿಲಿನಲ್ಲಿ ನೆಲೆ ನಿಂತು ಧರ್ಮದ ಶಾಶ್ವತ ಬೆಳಕಿನ ಮಾರ್ಗದರ್ಶನದಲ್ಲಿ ಬೆಳೆಯುತ್ತಿದ್ದವು.